ಏನು ಮಾಡುವ ಸದ್ಯಕ್ಕೆ ನೀನ್ ಹೇಳದ ಹಾಗೆ ಏನ್ ಹೇಳ ಐಡಿಯಾ ಬಂದಿದೆ. ಏನ್ ಹೇಳ ಸದ್ಯಕ್ಕೆ ಇಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಬರ್ತಾಳ ನೋಡು. ಹಾಗೆ ಆಗ್ತದೆ, ಹಾಗೆ ಆಗ್ತದೆ. ರಮನಾಥ ಇವ ಕ್ಯಾಪ ಎಲ್ಲಿ ನಿಂತದ್ದು ಮಾರಾಯ? ಸರಿಯಾಗಿ ನಿಂತಿದ್ದಾನೆ. ನಿನಗೆ ಹುಡುಗಿ ವಿಷಯ ಹೇಳಿದ್ರು ಕೂಡ ಸಿಕ್ಕಲ್ಲ ತಪ್ಪಿ. ಅದು ಯಾಕೋ ಏನು ರಮನಾಥ, ಇತ್ತೀಚೆಗೆ ನಿನ್ನ ಹುಡುಗಿ ವಿಷಯ ಮಾತಾಡ್ತಿದ್ರೆ ನನ್ನ ಮೈಯಲ್ಲೆಲ್ಲ ಒಂಥರ ವೈಬ್ರೇಷನ್ ಆಗ್ತಾ ಉಂಟ. ಅದು ಯಾಕೋ ರಮನಾಥ, ನೀನು ಹುಡುಗಿ ವಿಷಯ ಮಾತಾಡ್ತಾ ಇದ್ರೆ ಒಂಥರ ಮೈಯಲ್ಲೆಲ್ಲ ಕುಚ್ಚು 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 ಹೋಗ್ತಾ ಹೇಕ್ಯೂ. ಹುಡುಗಿ ವಿಷಯ ಮಾತಾಡ್ರಿ, ಕುಚ್ಚು 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 ಹೋಗ್ತಾ ಹೇಕ್ಯೂ. ಹುಡುಗಿ ವಿಷಯ ಮಾತಾಡಿದ್ರೆ ಮೈಗೆಲ್ಲ ಕುಚ್ಚು ಕುಚ್ಚು ಆಗ್ತದೆ. ಹೌದು. ಒಂದ್ ಕೆಲಸ ಮಾಡು, ಸ್ನಾನ ಮಾಡಿ ಬಾ, ಸರಿ ಆಗ್ತದೆ. ಹಾಗಲ್ಲ ಅಣ್ಣ, ನೋಡು ನನಗೆ ಕಣ್ಣು ಕಾಣಿಸೋದಿಲ್ಲ, ತೋರುದಿಲ್ಲ, ಹೌದಲ್ವಾ? ಹುಡುಗಿ ಬಂದ್ರೆ ಅವಳು ಹೇಗಿದ್ದಾಳೆ ನಂಗೆ ಗೊತ್ತಾಗ್ತದ? ಅವಳು ರೂಪವತಿಯೋ, ಸುಂದರವತಿಯೋ, ಅಂದವತಿಯೋ, ಗರ್ಭವತಿ, ಯಾವ್ದೋ ಒಂದು ವತಿ ಅಂತ ನೀನ್ ನೋಡಿ ಹೇಳ್ಬೇಕಣ್ಣ. ಆ ವಿಷಯದಲ್ಲಿ ತಲೆ ಬಿಸಿ ಮಾಡೋದೇ ಬೇಡ. ಇಲ್ಲ ಇಲ್ಲ, ಹುಡುಗಿ ಬಂದ್ರೆ ಎಲ್ಲ ನಾನ್ ನೋಡ್ಕೊಳ್ತೇನೆ. ನಿನ್ಗೂ ಹಾಗೆ ಹೆದರ್ಬೇಡಿ. ಇಲ್ಲ ಇಲ್ಲ. ಮೂರು ಮುತ್ತುಗಳು ಎಲ್ಲಿ ಹೊರಟ್ರಿ? ನಿನ್ನ ಅಪ್ಪನ ಮನೆಗೆ. ಅಪ್ಪಗೆ ಪೆದ್ರೆ ಕೆಪ್ಪ ಬಿಡ್ತಾನೆ. ಯಾಕೆ ಸ್ವಾಮಿ ಸಿಟ್ಟು ಮಾಡಿದ್ರಿ? ನೀವು ಕೇಳಿದ್ರಿ ಮೂರು ಮುತ್ತುಗಳು ಎಲ್ಲಿ ಹೊರಟ್ರಿ ಅಂತ. ನಾನು ಹೇಳಿದೆ ನಿಮ್ಮ ಅಪ್ಪನ ಮನೆಗೆ. ಅಪ್ಪ ಮನೇಲಿ ಇದ್ದಾರ ಅಂತ ಕೇಳಿ ಓಡಿಸ್ಕೊಡ್ಸೋದು ನಿಮ್ಗಿಲ್ಲ. ನಿನ್ನ ಅಪ್ಪ ಮನೇಲಿದ್ದಾರ? ಅಪ್ಪ ಮನೇಲಿದ್ದಾರ. ನಿನ್ನ ಅಪ್ಪ ಮನೇಲಿದ್ದಾರ? ಅಪ್ಪ ಮನೇಲಿದ್ದಾರ. ನಿನ್ನ ಅಪ್ಪ ಮನೇಲಿದ್ದಾರ? ನನ್ನಪ್ಪ ಮನೆಯಲ್ಲಿದ್ದಾರೆ. ಏನಾದ್ರು ವಿಷಯ ಹೇಳ್ಲಿಕ್ಕಿದ್ರೆ ನನ್ನ ಹತ್ರ ಹೇಳಿ, ನಾನು ಹೋಗಿ ಅಪ್ಪನಿಗೆ ಹೇಳ್ತೇನೆ. ಗೊತ್ತಾಯ್ತಾ? ಯಾರು? ನೋಡಿ ಅಣ್ಣ, ಹೇಳಿ ಅಣ್ಣ. ನೋಡಿ ಸ್ವಾಮಿ, ಹೇಳಿ ಸ್ವಾಮಿ. ರಮನತ್ತ ಯಾರು ಯಾರು? ಈಗ ಬಂದೆ ಅಲ್ಲ, ಏನು ತಮಾಷೆ ಮಾಡ್ತಾನೆ. ತಮಾಷೆ ಮಾಡ್ತಾನಾ? ನಾನೆಲ್ಲ ನಿನ್ನ ಸ್ವರ ಯಾಕೋ ಆಗ್ತದ ನೋಡ್ದೆ. ಪ್ರತಿಧ್ವನಿ ಏನ್ ಧ್ವನಿ? ಸುಮ್ಮೀರು, ಯಾವ ಧ್ವನಿ ಆಗುದಿಲ್ಲ. ನೋಡಿ ಸ್ವಾಮಿ, ಹೇಳಿ ಸ್ವಾಮಿ. ಏನು ತಮಾಷೆ ಮಾಡ್ತೀರಾ? ಇಲ್ಲ ಇಲ್ಲ, ನನಗೂ ಒಮ್ಮೊಮ್ಮೆ ಹಾಗೆ ಆಗ್ತದೆ. ಓಹೋ, ಒಮ್ಮೊಮ್ಮೆ ನಿಮ್ಗೆ ಹಾಗೆ ಆಗ್ತದ? ಇನ್ನು ಮುಂದೆ ಹಾಗೆ ಆಗ್ಲಿ. ತಥಾಸ್ತು. ಕೈತಾ ಇದೆಯಾ ಮಗನೇ? ತಥಾಸ್ತಂತೆ. ನೀನೇನು ವರ ಕೊಡ್ಲಿಕ್ಕೆ ದೇವ್ರ? ನೋಡಿ ಅಜ್ಜ, ಸರಿಯಾಗಿ ನೋಡಿ ಹೇಳ್ಬೇಕು. ಬಂದವ ಅಜ್ಜ ಅಲ್ಲ, ಮತ್ತೆ ಬಂದವ ಯಾರು? ಯಾರು? ಪಿಜ್ಜ. ಏನೇ ಮಾತಾಡ್ತಾರೆ? ಸಿಕ್ ಮಾಡಬೇಡಿ. ನೋಡಿ ಸ್ವಾಮಿ, ಸ್ವಾಮಿ ಅಂತ ಕರಿಬೋದಾ? ಸ್ವಾಮಿ ಅಂತ ಕರಿ. ನೋಡಿ ಯಾವ ಮಠದ ಸ್ವಾಮಿ ನೀವು? ಯಾರು ಇವರ? ಹೌದು, ಇವರು ಗಂಜಿ ಮಠದ ಸ್ವಾಮಿ. ಹೆಸರೇನ? ಹೆಸರು ಹಿಡಿಕಡ್ಡಿ ಆನಂದ. ನೋಡಿ, ಹಿಡಿಕಡ್ಡಿ ಆನಂದನವರೇ, ಹೇಳಿ. ನಮಗೆ ನಿಮಗೆ ನೀನ್ ಹೇಳ. ನಮಗೆ ಹೇಳ, ನೀನ್ ಹೇಳ. ಯಾರಪ್ಪ ಹೇಳುದು ಮರ? ಅಲ್ಲಿ ಯಾರಪ್ಪ ಮಾತಾಡ್ತೀನಿ? ರಮನತ್ತ, ನೀನ್ ಎಲ್ಲಿ ಹೋದ? ಸ್ವಲ್ಪ ಆಚೆ ಹೋಗಿದ್ದೆ. ನೀನು ಪೊಸಿಷನ್ ಚೇಂಜ್ ಮಾಡ್ಬೇಡ, ಕಷ್ಟ ಆಗ್ತದೆ. ನಿಮಗೆ ಏನ್ ಬೇಕು? ನಮಗೆ ಹೇಳುದೇನ, ಹುಡುಗಿ ಬೇಕಿತ್ತು. ಹುಡುಗಿ? ಯಾಕೆ? ಮದುವೆ ಆಗ್ಲಿಕ್ಕೆ ಒಂದು ಹುಡುಗಿ ಬೇಕಿತ್ತು. ನಿಮ್ಗೆ ಮದುವೆ ಆಗ್ಲಿಕ್ಕೆ ಒಂದು ಹುಡುಗಿ ಬೇಕು? ಮತ್ತೆ ಯಾಕೆ ಮರ್ಡರ್ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡ್ರ? ಓ, ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತೀರಾ? ನೀವು ನಿಮ್ಮ ಮುಖಗಳನ್ನು ಸುರುವಿಗೆ ಕನ್ನಡಿಯಲ್ಲಿ ನೋಡಿದ್ರ? ಹೇಳಿ. ನಾನೊಂದು 1000 ಸಲ ನೋಡಿದೆ, ಏನ್ ಕಾಣಿಸ್ಲೇ ಇಲ್ಲಪ್ಪ. ಓ, ನಿನ್ಗೆ ಹೇಗೆ ಕಾಣಿಸುದು ಮಾರ? ನಿನ್ನ ಕಣ್ಣಿಗೆ ಯಾರೋ ಬಾಂಬ್ ಬಿಟ್ಟಿದಾರಲ್ಲ. ಮೊದ್ಲು ಹೋಗಿ ನಿಮ್ಮ ಮುಖಗಳನ್ನ ಕನ್ನಡಿಯಲ್ಲಿ ನೋಡಿ. 3 ಸರ್ಕಸಿನ ಮಂಗಗಳಾಗಿ, ಒಂದು ದೊಡ್ಡ ಮಂಗ, ಇನ್ನೊಂದು ಹದ ಮಂಗ, ಇನ್ನೊಂದು ಚಿಕ್ಕ ಮಂಗ. ಇದು ಒಂದು ಮುದಿ ಮಂಗ. ಮುದಿ ಮಂಗ ನಿಮ್ಮ ಅಪ್ಪ ನನ್ಗೆ ಅಂತ ಹೇಳಿದ್ವಿ. ಮೊದ್ಲು ಹೋಗಿ ನಿಮ್ಮ ಮುಖಗಳನ್ನ ಕನ್ನಡಿಯಲ್ಲಿ ನೋಡಿ, ಆಮೇಲೆ ನಿಮ್ಮ ಮದುವೆ ವಿಚಾರ. ಗೊತ್ತಾಯ್ತಾ? ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿದ್ದಾಳಲ್ಲ, ಅಕ್ಕ. ಹೌದು, ತಂಗಿ ಅಲ್ಲ, ಅಕ್ಕ. ಹೌದು, ಸ್ನಾನ ಮಾಡ್ತಾ ಇದ್ದಾಳೆ. ಏನ್ ಹೇಳುದಿಲ್ಲ? ಅಕ್ಕ ಅಂಜಲಿ ಇದ್ದಾಳಲ್ಲ, ಹೌದು, ಅವಳಿಗೆ ಮೊದಲು ಮದುವೆ ಮಾಡಿ, ಆಮೇಲೆ ನಿಮ್ಮ ಮದುವೆ ವಿಚಾರ. ಅವಳಿಗೆ ಈ ಊರಲ್ಲಿ ಯಾರು ಗಂಡು ಸಿಗದಿದ್ರಿ, ಐ ಆಮ್ ರೆಡಿ ಟು ಮ್ಯಾರಿ. ನಿಂಗೆ ಇಂಗ್ಲಿಷ್ ಬರುದಿಲ್ಲಲ್ಲ? ಅವನ್ ಏನ್ ಹೇಳಿದ ಗೊತ್ತಾ? ನಿಮ್ಮ ಅಕ್ಕನಿಗೆ ಯಾರು ಗಂಡು ಸಿಗ್ಲಿಲ್ಲ ಆದ್ರೆ ಅವ ಬಾವಿಗೆ ಹಗ್ಗ ಹಾಕಿ ಸಾಯ್ತಾ ಅಂತ. ಅವಸ್ಥೆ. ನಿಮ್ಗೆ ಕನ್ನಡವೇ ಸರಿ ಮಾತಾಡ್ಲಿಕ್ಕೆ ಬರುದಿಲ್ಲ, ಇನ್ನು ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ತದೆ. ಐ ಆಮ್ ರೆಡಿ ಟು ಮ್ಯಾರಿ ಹರ್. ಹಗ್ಗ ಹಾಕಿ ಸಾಯ್ತೇನೆ ಅಲ್ಲ, ಐ ಆಮ್ ರೆಡಿ ಟು ಮ್ಯಾರಿ ಹರ್ ಹೇಳಿದ್ರೆ ನಾನ್ ನಿಮ್ಮ ಮಕ್ಕಳನ್ನು ಮದುವೆ ಆಗ್ಲಿಕ್ಕೆ
ತಯಾರಾಗಿದ್ದೇನೆ ಅಂತ ಅರ್ಥ. ಅಷ್ಟೇನಾ? ಹೌದು. ಅದನ್ನ ಆವಾಗಲೇ ಹೇಳ್ಬೋದು. ಮಾಡ್ಕೊಳ್ಳಿ ಬಂದು. ಏನ್ ಕಟ್ ಮಾಡಿ? ನಮ್ಮ ಅಕ್ಕನ ವಿಷಯ ಏನಾದ್ರೂ ಮಾತಾಡಿದ್ರೆ ಮಗನೇ ಇಲ್ಲ ಹೊಂಡದಿಂದ ಊದ್ ಬಿಡ್ತಾನೆ. ಏನಂತ ಮಾಡಿದ್ದೆ ನೀನು? ಕೈ ತೆಗೆ, ಕೈ ತೆಗೆದು ಕಿಸರಾಕು. ಇನ್ನು ಮೇಲೆ ನನ್ನ ಮೇಲೆ ಟ್ರೈ ಮಾಡಿದ್ರೆ ನೀನು ಜೀವಮಾನ ಇಡೀ ಎಡಗೈಯಲ್ಲಿ ಊಟ ಮಾಡೋದು ಮಾಡ್ತೀನಿ. ಜಾಗ್ರತೆ. ಏನಂತ ಅನ್ಸಿದ್ ನೀನು? ಹಡ್ಪಾಡಿ ಗಿಡ್ಪಾಡಿ ಮಾಡ್ತಾರೆ ನೋಡಿ. ಒಬ್ರು ಮಾಡಿದಾಗಿ ಇನ್ನೊಬ್ರು ಮಾಡ್ತಾರೆ. ಸೇಟ್ ದಂಡಪಿಂಡಗಳು, 3 ಸರ್ಕಸಿನ ಮಂಗಗಳು. ಅವಸ್ಥೆ ನೋಡಿ ಬರೋದು. ಅಯ್ಯೋ, ಸೇಟ್ ಅವಸ್ಥೆ ನೋಡಿ. ಇವರ ಬಗ್ಗೆ ನಾನೊಂದು ಪದ್ಯ ಕಟ್ಟಿದ್ದೇನೆ, ಕೇಳಿ. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು, ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ಅವನು ಕೆಪ್ಪ ಇವನು ಕುರುಡ, ಕೀಕಿ ಸ್ವರದ ಇವನು ಮೂಡ, ಎಲ್ಲರ ಕೈಲು ಉಗಿಸಿಕೊಳ್ಳು ನೋಡಿ ಸ್ವಾಮಿ, ನೀವು ಈ ಪದ ಹಾಡಿದ್ದು ನಮ್ಗೆ ತುಂಬಾ ಸಂತೋಷ ಆಯಿತು. ಇನ್ನು ಮುಂದೆ ಇಂಥ ಪದಗಳನ್ನು ಎಷ್ಟು ಬೇಕಾದ್ರೂ ಹಾಡಿ, ಆ ಕೂತು ಮಾಡುದು ನಮ್ಗೆ. ಇನ್ನು ಈ ಜನ್ಮದಲ್ಲಿ ಈ ಪದ್ಯ ಹೇಳುದಿಲ್ಲ. ಯಾಕೆ ಮಾತಾಡಿ ಗೊತ್ತಾಯ್ತು ಮರ. ಬರ್ತೇನೆ ಆಯ್ತಾ? ಆಯ್ತಾಯ್ತು. ಹೋಗುವಾಗ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಬದಿಯಿಂದ ಹೋಗಿ ಆಯ್ತಾ? ನಮ್ಗೆ ಲಾರಿ ಗೊತ್ತಿಲ್ಲ, ಹೋಗ್ಬೇಕಲ್ಲ. ನೀನ್ ನಂಗೆ ಗೊತ್ತಿಲ್ವಾ? ಸಾವುಕಾರ ನೀನೇನ್ ಹೇಳುದ? ಅವ್ರ ರಸ್ತೆ ಮಧ್ಯದಲ್ಲಿ ಆರಾಮದಲ್ಲಿ ನಡ್ಕೊಂಡು ಹೋಗಿ ಮೈ ಮೇಲೆ ಲೋರಿ ಹೋಗಿ ಸತ್ತೋಗಿ ಆಚೆ ನಿಮಗೇನಾ? ಕೂಡ ಏನೇನ್ ಮಾತಾಡ್ತಲ್ಲ ಕೂಡ ಬರ್ತಾನ. ಈ ಕುರುಡ ಗೀಡ ಅಂದ್ರೆ ಕೆನ್ನೆ ಉಳಿಸ್ತಾನ ಕುರುಡ ಅಂತ. ಏನು ನಿನ್ಗೆ ಕಣ್ಣು ಕಾಣುದಿಲ್ಲ, ನನ್ನ ಎಂತ ಕೆನ್ನೆ ಉದುರ್ತೆ. ಇಲ್ಲಿ ಸಮಯ ಸಿಟ್ಟು ಮಾಡ್ಬೇಡಿ. ಎಲ್ಲಿ ವಾಣಿ ಆ ಮೂಗಿನ ಮೇಲೆ ಸೊಳ್ಳೆ ಉಂಟು ನೋಡಿ ಓಡಿಸಿ. ನಮ್ಗೆ ಕಣ್ಣು ಕಾಣ್ತದ ಮರ. ಸುಳ್ಳು ಹೇಳಿದ ಸೊಳ್ಳೆ ಇಲ್ಲ, ಸೊಳ್ಳೆ ಇಲ್ಲ ಯಾರಿಗೆ ಗೊತ್ತು? ಮಂಗ ಮಾಡಿದ ಬರ್ತಾನ. ಕೆಪ್ಪ ಬರ್ತಾನ. ಕೆಪ್ಪನ್ನ ಅಪ್ಪ ಕೆಪ್ಪನಿ ಇದೊಂದು ಸರಿ ಕೇಳಿತ್ತು. ಆ ಕೆಪ್ಪನಿನ ಅಪ್ಪ ಅಂತ ಹೇಳ್ತಾನೆ. ಅದೆಲ್ಲ ಯಾಕೆ ಕೈ ಹಾಕಿ ಏನ್ ಹೇಳ್ದವನು? ನೋಡ್ಲಿಕ್ಕೆ ಹೇಗಿದ್ದಾನ? ನೀನೀಗ ಇಷ್ಟೊತ್ತು ಹೊಡೆದದ್ದು ಯಾರಿಗೆ? ಯಾರು ಕಣ್ಣು ಬಿಟ್ಟೆ ಕಾಶಿಗಲ್ವಾ? ಹೊಡೆದದ್ದು ಕಾಶಿಗಲ್ಲ, ಮತ್ತೆ ಹೊಡೆದದ್ದು ಕೆಪ್ಪನಿಗೆ. ನೋವಾಯ್ತಾನಾ? ನೋವಾಯ್ತಾ? ಇಲ್ಲ, ನನಗೆಲ್ಲ ಹೊಡೆದು ಅವನಿಗೆ. ಯಾರಿಗೆ ಹೊಡೆಯೋದು ಎಲ್ಲೋ ಬರು. ನೋವಾಯ್ತಾನಾ? ತಲೆ ಇಲ್ಲಿತ್ತ, ಮೊನ್ನೆ ಅಲ್ಲಿತ್ತಪ್ಪ. ಒಂದೊಂದ್ ಕಡೆ ಇರ್ತದೆ. ನೋವಾಯ್ತಾ ಅಣ್ಣ? ವಿಷಯ ಏನು? ನೀನು ಒಳ್ಳೆ ನಾಯಿಗೆ ಹೊಡೆದಾಗ ಹೊಡೆದಿದ್ದೆ ಅವನಿಗೆ. ಅವನ ವಿಷಯ ಏನು ಅಂತ ಕೇಳ್ತಾನೆ. ಇದಕ್ಕೊಂದು ಮದ್ದುಂಟ. ಯಾವ ಕ್ಯಾಪನಾನ ಮಗನಿಗಾದ್ರೂ ಅರ್ಥ ಆಗ್ಲೇಬೇಕು. ಒಂದ್ ನಿಮಿಷ ತಡಿ. ರಮನತ್ತ, ಅವ ನನ್ನ ನೋಡ್ತಾ ಇದ್ದಾನಲ್ಲ? ನಿನ್ನೇ ನೋಡ್ತಾ ಇದ್ದಾನೆ. ಇಲ್ಲಿ ನೋಡ, ನಾನು ನಿನಗೆ ಹೊಡೆದೆ ಅಲ್ಲ, ನಿನಗೆ ನಾನು. ಒಬ್ಬರ ಮಾತಾಡ, ಬೊಬ್ಬೆ ಹಾಕುದು ಯಾಕ? ರಮನತ್ತ, ಏನ್ ಅರ್ಥ ಆಯ್ತಾ? ಏನು ನಿನ್ನ ಕರ್ಮ ಅರ್ಥ ಆಗೋದು? ಬಾಯಲ್ಲಿ ಆಡ್ತಿದ್ರೆ ಗೊತ್ತಾಗ್ತದೆ ಏನು ಅಂತ ಹೇಳು. ಇದ್ದೇವ್ರೆ, ಒಂದ್ ನಿಮಿಷ. ಒಗುರ ಮಾತಾಡ, ಬೊಬ್ಬೆ ಹಾಕುದು ಯಾಕ? ಇಲ್ಲೇ ಚಪ್ರಿದಾರನ
ನಾನು ಮಾತಾಡ್ಲೇ ಇಲ್ಲ, ಹಗುರ ಮಾತಾಡ, ಬೊಬ್ಬೆ ಹಾಕುದು ಯಾಕ, ಇಲ್ಲ ಕೆಪ್ರಿದಾರಂತ ಈ ಕೆಪ್ಪ ಕೇಳೋದನ್ನ. ಇದಕ್ಕೊಂದು ಒಳ್ಳೆ ಉಪಾಯ ಉಂಟು. ಏನೇ? ನಾವು ನಮ್ಮ ತಂದೆಯವರೇ ಕೊಲೆ ಮಾಡುವುದಕ್ಕಿಂತ ಮೊದಲು ಈ ಕೆಪ್ಪನನ್ನೇ ಕೊಂದಾಕಿದ್ರು. ಕೆಪ್ಪ ಬೇಡ, ಮೊದ್ಲು ಅಪ್ಪ, ಆಮೇಲೆ ಈ ಕೆಪ್ಪ, ಆಮೇಲೆ ನಿನ್ ಬೆಪ್ಪ. ಹೀಗೆ ಸಾಹಿತ್ಯ ಇಲ್ಲ ನೋಡೋದಕ್ಕೋಸ್ಕರ. ನೋಡೋ ನಡೆದ ವಿಚಾರ ಸಾಧಾರಣವಾದ್ದಲ್ಲ. ನಡೆದ ವಿಚಾರವನ್ನೆಲ್ಲ ತಂದೆಯವರ ಹತ್ರ ಹೇಳಿ ನಾಳೆ ಇದೇ ದಾರಿಯಲ್ಲಿ ಆ ಕಾಶಿನಾಥ ನಡ್ಕೊಂಡು ಬರ್ತಾ 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 ಇರುವಾಗ ನಾವು 3 ಜನ ಆ ಮೂಲೆಯಲ್ಲಿ ನಿಂತುಕೊಂಡು ಒಮ್ಮೆಲೆ ಅವನ ಮೈ ಮೇಲೆ ತೆಗೆದು ನಾವು ಕಾಶಿನಾಥ ನಡ್ಕೊಂಡು ಬರ್ತಿರುವಾಗ ನಾವು 3 ಜನ ಮೂಲೆಯಲ್ಲಿ ನಿಂತುಕೊಂಡು ಒಮ್ಮೆಲೆ ಅವನ ಮೈ ಮೇಲೆ ತೆಗೆದು ನಾವು ರಮನಾಥ, ಆ ಸೌಂಡ್ ಸಿಸ್ಟಮ್ನವರು ಜನರೇಟರ್ ಇಲ್ಲೇ ಇಟ್ಟಿದಾರನ್ನ. ಮತ್ತೆ ಬೆನ್ನ ಮರ ಅದು. ಅಯ್ಯೋ, ಮಕ್ಳೆದ್ರೆ ನಿಂತ್ರೆ ಮೂಗು ಹೊಡೆದ್ರೆ ರಕ್ತ ಬರ್ತಾ ಇತ್ತು. ಇವಾ ಎಲ್ಲೋದ್ಯಾ? ಕಾಶಿನಾಥ ಜನ ನಡ್ಕೊಂಡು ಬರ್ತಿರುವಾಗ ನಾವು ಸುಮ್ಮನೆ ಇರಬಾರ್ದು. ನಾವು 3 ಜನ ಅಲ್ಲಿ ನಿಂತುಕೊಂಡು ಒಮ್ಮೆ ರಮನಾಥ ಕಣ್ಣು ಬಿಟ್ಟೆ ಮಗ ಹೆದ್ರಿ ಓಡ್ತಾ ನೋಡ, ಓಡ್ತಾ ಕಣ್ಣು ಬಿಟ್ಟೆ ಮಗ ಓಡ್ತಾ ನೋಡ, ಓಡ್ತಾ ನಿನ್ ಕಣ್ಣು ಬಿಟ್ಟೆ ಓಡ್ತಾ ಓಡ್ತಾ ಯಾರನ್ನ ಅಪ್ಪ ಓಡ್ತಾನ? ಓಡ್ಲಿಕ್ಕಲ್ಲಿ ಯಾರಿದ್ದಾರೆ? ಮತ್ತೆ ಶಬ್ದ ಇಲ್ಲ ಅಲ್ಲಿ, ಯಾರಿಲ್ಲ. ಅದೇ ಓಡ್ತಾರ. ನಾವು ಸುಮ್ಮನಿರಬಾರ್ದು. ಕಾಶಿನಾಥದಲ್ಲಿ ನಡ್ಕೊಂಡು ಬರ್ತಿರುವಾಗ ನಾವು 3 ದಿನ ಆ ಮೂಲೆಯಲ್ಲಿ ನಿಂತುಕೊಂಡು ಒಮ್ಮೆಲೆ ಅವನ ಮೈ ಮೇಲೆ ನಾವು ತೆಗೆದು ನಮ್ಮ ತಮ್ಮ ಕೆಪ್ಪನಿಗೆ ಒಂದು ಹೊಸ ಕಾಯಿಲೆ ಪ್ರಾರಂಭ ಆಗಿದೆ. ಏನ್ ಹೇಳು? ಇನ್ನು ಮುಂದೆ ಮಾತಾಡುವಾಗ ಈ ಕೈ ಉಂಟಲ್ಲ, ಇದನ್ನ ನಾವು ಹೀಗೆ ಪೆದ್ದ ಮರೆ ಹೇಳೋದು ಮತ್ತೆ ನೀನ್ ಮಾಡುತ್ತ. ನನ್ಗೆ ಗೊತ್ತಾಯ್ತು, ನಮ್ಮ ತಮ್ಮನ ಎದುರಿಗೆ ನಾವು ಯಾವ ಕಾರಣಕ್ಕೂ ನಾವು ಮಾತನಾಡುವಾಗ ನಮ್ಮ ಕೈಯನ್ನ ಹೀಗೆ ಎತ್ತಿದ್ರೆ ಯಪ್ಪ ಊಟಕ್ಕೆ ಬರುದಿಲ್ವಾ? ನೀನ್ ಆದಷ್ಟು ಬೇಗ ಸಾಯೋದು ಒಳ್ಳೇದು, ಆಯ್ತಾ? ಇಲ್ಲಿಗೆ ಚರ್ಚೆ ಮಾಡೋದು ಬೇಡ, ಮನೆಗೆ ಹೋಗುವ. ಅಣ್ಣ ಗುಡ್ಸಬೇಕಾ? ಗುಡ್ಸೋದೆಲ್ಲ ಮರೆ, ಮನೆಗೆ ಹೋಗುವ. ಬರ್ಬೇಕು ಅಂದ್ರೆ ತಾವು ವಿಶೇಷ ಇಲ್ಲದೆ ಎಲ್ಲಿಗೂ ಹೋಗೋರು ಬರೋರು ಅಲ್ಲ. ಆದ್ರಿಂದ ಅಂದ್ರೆ ಏನು ವಿಶೇಷ ಇದ್ದೇ ಇರ್ಬೇಕು ನೋಡಿ. ಸಕ್ಕರೆ ಇದ್ದಲ್ಲಿ ಇರುವೆ ಹೇಳ್ಕೊಂಡು ಬರ್ತದೆ. ಮನೆಯಲ್ಲಿ ಪ್ರಾಯಕ್ಕೆ ಬಂದು ಹುಡುಗಿ ಇದ್ದಾಳೆ ಅಂತ ಆದ್ರೆ ಮದುವೆಗೋಸ್ಕರ ಅವರ ಹುಡುಕಿ ಹೋಗೋದು ತಂದೆ ತಾಯಿಗಳ ಕೆಲಸ. ಖಂಡಿತ ನಿಮಗೆ ಜ್ಞಾಪಕ ಇರ್ಬೋದು, ನಿಮ್ಮ ಶ್ರೀಮತಿಯವರು ಇರುವಾಗ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ. ಅದು ನಿಮ್ಗೆ ನೆನಪಿದ್ರೆ ನೀವು ಒಪ್ಪೋದಾದ್ರೆ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡ್ತೇನೆ. ಆಯ್ತು ನೋಡಿ, ಒಳ್ಳೇದಾಯ್ತು. ಒಂದು ಒಳ್ಳೆ ದಿನ ನೋಡಿ ನಿಮ್ ಮಗಳ ಜಾತಕವನ್ನ ತಂದ್ಕೊಡಿ, ನಾನು ನಮ್ಮ ಹುಡುಗನ ಜಾತಕ ಕೊಡ್ತೀನಿ. ಆಯ್ತಲ್ಲ? ಮತ್ತೆ ಒಂದು ವಿಷಯ ಏನು, ಇದು ನಾಡ್ದು ನಮ್ಮ ಸಂಗೀತ ವಿದ್ವಾಂಸರ ಮನೆಯಲ್ಲಿ ಸಂಗೀತ ಸ್ಪರ್ಧೆ. ಹೌದು, ನಮ್ಮ ಮಗ ಮತ್ತೆ ಅವ್ರ ಮಗನಿಗೆ ಸ್ಪರ್ಧೆ. ಹೌದು. ಈ ಕಾರ್ಯಕ್ರಮಕ್ಕೆ ನೀವು ಬರೋರೇ, ಆದ್ರೂ ನಮ್ದೊಂದು ನಿಮ್ಗೆ ಖಂಡಿತವಾಗಿ ಬರ್ತೇನೆ. ಅಮ್ಮನ ಹತ್ರ ಇದೆ. ಬರುವಾಗ ತಾವು ಮಾತ್ರ ಅಲ್ಲ, ಮನೆಯವರೆಲ್ಲರೂ. ಹೌದಪ್ಪ, ಮನೆಯವರೆಲ್ಲರೂ ಅಂತ ಹೇಳಿದ್ರೆ ನನ್ನ ಮಗಳನ್ನು ಕರ್ಕೊಂಡು ಬರ್ಬೇಕು. ಆಗ್ಲಪ್ಪ, ನನ್ನ ಮಗಳನ್ನು ಕರ್ಕೊಂಡು ಬರ್ತೇನೆ. ನನ್ನ ಮಗಳು ನಿನ್ನ ನೋಡ್ದಾಗಾಯ್ತು, ನೀನ್ ನನ್ನ ಮಗಳು ನೋಡ್ದಾಗಾಯ್ತು. ಆಗ್ಲೇ ಬರ್ತೇನೆ ಸ್ವಾಮಿ. ಪ್ರೀತಿ ವಿಶ್ವಾಸ ಅಮ್ಮನ ಹತ್ರ ಇದೆ. ಅಪರೂಪ ಬಂದಿದ್ದೀರಿ. ಕಾಫಿ? ಬೇಡ ಬೇಡ, ಮದುವೆ ನಿಶ್ಚಯ ಆಗ್ಲಿ, ಆಮೇಲೆ ಕಾಫಿ ಹಾಕಿ ಊಟ ಮಾಡಿ ಹೋಗೋದು. ಎಂಥ ಮನೆ, ಎಂಥ ಮನೆ.